ನಮ್ಮ ವಾಷಿಂಗ್ ಮಿಷನ್ ಬಾ ಮುರಿದೇ ಹೋಗ್ತಿತ್ತಂತ ಡೋರ್ ತೆಗೆಯುವಾಗ. ವಾಷಿಂಗ್ ಮಿಷನ್ದೊಂದು ಅವಸ್ಥೆ ನೋಡಿ, ಇಲ್ಲಿ ನೋಡಿ ಒಳಗಿಂದ ಹೀಗೆ ಮಣ್ಣು 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 ಬರುವುದು. ಇದು ಎಂಥ ಅವಸ್ಥೆ ಅಂತಲ್ಲಿ ನನಗೆ ಗೊತ್ತಿಲ್ಲ. ಮತ್ತೆಂತ ಗೊತ್ತುಂಟ, ಈ ಥರ ನೊರೆ ನೊರೆ ಬರುವುದು ನೋಡಿ, ನೋಡಿ ಹೀಗೆ ಸೈಡಲ್ಲೆಲ್ಲ ಇಲ್ಲ, ಹೀಗೆ ನೊರೆ ನೊರೆ ಬರ್ತದೆ. ಇದು ಇಲ್ಲಿಗೆ ಬಂದ ಮೇಲೆ ಅಂತೇಳಿ ಅಲ್ಲ, ಮೊದಲಿಂದಲೇ ಹಾಗೇನೆ ಒಂದು 2 ವರ್ಷದಿಂದ ಹೀಗೇನೆ ಒಳಗಿಂದ ಮಣ್ಣು ಬರೋದು, ನೊರೆ ನೊರೆ ಬರೋದು. ನಾನು ನೋಡಿ ಬಟ್ಟೆ ಎಲ್ಲ ಚೆಂದ ತೊಳೆದು ಸ್ಪಿನ್ನಿಗೆ ಹಾಕಿದ್ದೆ ಮಾರೆ, ಫುಲ್ ಅದರೊಳಗಿಂದ ಮಣ್ಣು ಮಣ್ಣು ನೊರೆ ನೊರೆಲ್ಲ ಬಂದು ಇನ್ನು ವಾಪಸ್ ಇದನ್ನು ತೊಳಿಬೇಕಷ್ಟೆ. ಇದು ಎಂತಂತ ಹೇಳಿದರೆ, ನಾವು ಒಂದು 2 ತಿಂಗಳಿಗೆ ಮೊದಲು ಉಂಟಲ್ಲ, ಇದರ ಈ ಸ್ಕ್ರೂವನ್ನೆಲ್ಲ ಬಿಚ್ಚಿ ಎಲ್ಲ ಕ್ಲೀನಾಗಿ ಒಳಗಿಂದ ಬಿಚ್ಚಿ ತೆಗೆದು ಗಾಡಿ ತೊಳೆಯುವ ಮಿಷನ್ ಉಂಟಲ್ಲ, ಅದರಲ್ಲಿ ಫಾಸ್ಟ್ ನೀರು ಹೋಗ್ತದಲ್ಲ, ಫುಲ್ಲು ಫಾಸ್ಟ್ ನೀರು ಬಿಟ್ಟು ಎಲ್ಲ ಒಂದ್ಸಲ ಬಿಚ್ಚಿ ತೆಗೆದು ಕ್ಲಿಯರ್ ಮಾಡಿ ಆಗಿತ್ತು. ಅದಾದ 2 ದಿವಸ ಆದ ನಂತರ ವಾಪಸ್ ಹೀಗೇ ಮಣ್ಣು ಬರುವುದು ಅಂತ ನೋಡಿಲಿ. ಯಾವನ ಅರ್ಕ ಮಾರ್ರೆ ಇದೊಂದು. ನಾನಿನ್ನು ವಾಪಸ್ ಬಟ್ಟೆಯನ್ನೆಲ್ಲ ತೊಳಿಬೇಕಷ್ಟೆ. ಇಲ್ಲಿ ನೋಡಿ ಎಲ್ಲ ಗಲೀಜು. ಇದು ಎಂತಂತೆ ಅರ್ಥ ಆಗ್ತಾ ಇಲ್ಲ ನನಗೆ. ಇಷ್ಟು ಮಣ್ಣು ಇದರ ಒಳಗಿಂದ ಎಲ್ಲಿಂದ ಬರ್ತದೆ ಅಂತ. ನಾವು ಅದಲ್ಲದೆ ಮ್ಯಾಟ್ ಅದೇನು ಹಾಕೋದೂ ಇಲ್ಲ. ಮೊದಲು ನಾನು ಮ್ಯಾಟೆಲ್ಲ ಹಾಕ್ತಿದ್ದೆ, ಈ ಥರ ಮಣ್ಣು ಬರುವ ಕಾರಣದಿಂದ ಅದು ಮ್ಯಾಟ್ ಏನಾದರೂ ಹಾಕಿ ಅದರ ಮಣ್ಣು ಬರೋದು ಇರ್ಬೋದೇನೋ ಅಂತ ಹೇಳಿಕೊಂಡು ಹಾಗೆ ನಾನು ಮ್ಯಾಟ್ ಕೂಡ ಹಾಕ್ತಿಲ್ಲ. ಬರೀ ಬಟ್ಟೆ ಮಾತ್ರ ವಾಶ್ ಮಾಡೋದು ಜಾಸ್ತಿ ಕೈಯಲ್ಲೇ. ಇದು ಕೂಡ ಹಾಗೆ ಕೈಯಲ್ಲೇ ವಾಶ್ ಮಾಡಿ ಸ್ಪಿನ್ನಿಗೆ ಹಾಕಿದೆ ಅಷ್ಟೇ. ಅದು ಅಷ್ಟು ಮಣ್ಣು ಬರುವಂಥದ್ದು ಎಂತ ಇದರೊಳಗಿಂದ ನೋಡಿ. ಇಂಥ ಮಣ್ಣು ಇಂಥ ಅವಸ್ಥೆ ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಆಯಿತಾ. ಒಂದು ಸಲ ಫುಲ್ ಬಿಚ್ಚಿ ತೆಗೆದು ಎಲ್ಲ ನೀರು ಬಿಟ್ಟು ಅದರೊಳಗೆ ಎಲ್ಲ ಕ್ಲಿಯರ್ ಮಾಡಿ ಆಗಿತ್ತು. ಆದರೂ 2 ದಿವಸ ಆಗೋ ಪುನಃ ಹಾಗೇನೆ. ಇದು ವಾಪಸ್ ಆಚೆಯಿಂದ ಪೈಪಿಂದ ರಿಟರ್ನ್ ಬರ್ತದ ಏನು ವಿಷಯ ಅಂತ ಗೊತ್ತಿಲ್ಲ ಮರ್ರೆ. ಇಲ್ಲಾಂದರೆ ಇಷ್ಟು ಮಣ್ಣು ಎಲ್ಲಿಂದ ಬರೋದು ಇದರ ಒಳಗಿಂದ. ಅದು ಅಲ್ಲದೆ ನೊರೆ ಬೇರೆ ನೋಡಿ ಕರ್ಮದ್ದು.